ನಮಸ್ಕಾರ ಎಲ್ರಿಗೂ. ಹ್ಯಾಪಿ ವರ್ಸ್‌ಗೆ ಸ್ವಾಗತ. ಇಂದು ವುಮೆನ್ಸ್ ಡೇ. ನಿಜ ಹೇಳಬೇಕು ಅಂದರೆ ವುಮೆನ್ಸ್ ಡೇ ಆಚರಣೆಗೆ ಒಂದು ದಿನ ಸಾಕಾಗಲ್ಲ ಅಲ್ವಾ? ಏಕೆಂದರೆ ಒಬ್ಬ ಹೆಣ್ಣು ಕೇವಲ ಒಂದು ವ್ಯಕ್ತಿಯಲ್ಲ, ಅವಳು ಒಂದು ಶಕ್ತಿ. ಮಗಳಾಗಿ ಹುಟ್ಟಿದಾಗ ಮನೆಯಲ್ಲಿ ಸಂತೋಷ ತರುತ್ತಾಳೆ, ಸಹೋದರಿಯಾಗಿ ಆಧಾರವಾಗುತ್ತಾಳೆ, ಹೆಂಡತಿಯಾಗಿ ಬಂದಾಗ ಕುಟುಂಬ ಕಟ್ಟುತ್ತಾಳೆ. ಅಷ್ಟೇ ಏಕೆ, ತಾಯಿಯಾದಾಗ ಮಕ್ಕಳ ಭವಿಷ್ಯಕ್ಕಾಗಿ ಜೀವನವನ್ನೇ ಮುಡುಪಾಗಿರುತ್ತಾಳೆ. ಆದರೆ ಆಶ್ಚರ್ಯ ಏನು ಗೊತ್ತಾ? ಇಷ್ಟು ಪಾತ್ರಗಳನ್ನು ನಿಭಾಯಿಸುವ ಅದೇ ಹೆಣ್ಣು ಬಹಳ ಸಲ ತನ್ನ ಕನಸುಗಳನ್ನು ಮೌನವಾಗಿ ತ್ಯಾಗ ಮಾಡುತ್ತಾಳೆ. ಅವಳು ದಣಿದರೂ ನಗುತ್ತಲೇ ಇರುತ್ತಾಳೆ, ನೋವಾದರೂ ಮನೆಯವರಿಗಾಗಿ ಬಲವಾಗಿರುತ್ತಾಳೆ. ಅವಳ ಶಕ್ತಿ ಕೂಗುವುದಿಲ್ಲ, ಅದು ಶಾಂತವಾಗಿ ಬದುಕನ್ನು ಸುಂದರ ಮಾಡುತ್ತದೆ. ಆದ್ದರಿಂದ ಇಂದು ವುಮೆನ್ಸ್ ಡೇ ಅಂದುಕೊಂಡು ಒಂದು ದಿನ ಮಾತ್ರ ಹ್ಯಾಪಿ ವುಮೆನ್ಸ್ ಡೇ ಹೇಳುವುದಕ್ಕಿಂತ ಪ್ರತಿದಿನ ನಮ್ಮ ಜೀವನದಲ್ಲಿರುವ ಮಹಿಳೆಯರಿಗೆ ಗೌರವ ಕೊಡೋಣ. ಅವರ ಪರಿಶ್ರಮ, ಪ್ರೀತಿ, ತ್ಯಾಗವನ್ನು ಅರ್ಥ ಮಾಡಿಕೊಳ್ಳೋಣ. ಏಕೆಂದರೆ ಹೆಣ್ಣು ಸಂತೋಷವಾಗಿದ್ದರೆ ಮನೆ ಸಂತೋಷವಾಗುತ್ತದೆ. ಮನೆ ಸಂತೋಷವಾಗಿದ್ದರೆ ಜಗತ್ತು ಸುಂದರವಾಗುತ್ತದೆ. ಈ ವುಮೆನ್ಸ್ ಡೇನಲ್ಲಿ ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಣ್ಣನ್ನು ದುರ್ಬಲ ಎಂದು ನೋಡಬೇಡಿ, ಅವಳೇ ಜೀವನದ ಅತ್ಯಂತ ದೊಡ್ಡ ಶಕ್ತಿ. ಹ್ಯಾಪಿ ವುಮೆನ್ಸ್ ಡೇ.